ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯೊಳಗೆ ಮತ ಸುಧಾರಣೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡ್ತಾ ಹೋಗ್ತಪ್ಪ ಅಂದರೆ ಮತ ಸುಧಾರಣೆ ಚಳುವಳಿಗೆ ಕಾರಣಗಳೇನು, ಜೊತೆಗೆ ಮಾರ್ಟಿನ್ ಲೂಥರ್ ಅವರ ಬಗ್ಗೆ ನೋಡ್ತಾ ಹೋಗ್ತೀವಿ, ಮತ ಸುಧಾರಣೆಯ ಒಂದು ಪರಿಣಾಮಗಳ ಬಗ್ಗೆ ನೋಡ್ತಾ ಹೋಗ್ತೀವಿ, ಜೊತೆಗೆ ಕೊನೆಯದಾಗಿ ಪ್ರತಿ ಸುಧಾರಣೆ ಚಳುವಳಿ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಮೊದಲಿಗೆ ಮತ ಸುಧಾರಣೆಯ ಬಗ್ಗೆ ಪ್ರಾರಂಭದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಮತ ಸುಧಾರಣೆದೊಳಗೆ 16ನೇ ಶತಮಾನದಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಯುರೋಪಿನಲ್ಲಿ ಆ ರೋಮನ್ ಕ್ಯಾಥೋಲಿಕ್ನ ಒಂದು ಚರ್ಚಿನ ಅಧಿಕಾರವನ್ನು, ಅಂದ್ರೆ ರೋಮಾನಿನ ಒಂದು ಕ್ಯಾಥೋಲಿಕ್ ಚರ್ಚ್, ಈ ಒಂದು ಚರ್ಚ್ಗಳು ಎಲ್ಲಿ ಬರ್ತಾ ಹೋಗ್ತಪ್ಪ ಅಂದ್ರೆ ಕ್ರೈಸ್ತ ಧರ್ಮದೊಳಗೆ ಕಾಣ್ತಾ ಹೋಗ್ತೀವಿ. ಯಾವ ಧರ್ಮದೊಳಗೆ? ಕ್ರೈಸ್ತ ಧರ್ಮದೊಳಗೆ ಕಾಣ್ತಾ ಹೋಗ್ತೀವಿ. ಈ ಒಂದು ಕ್ಯಾಥೋಲಿಕ್ ಚರ್ಚಿನ ಒಂದು ಅಧಿಕಾರವನ್ನು ಮತ್ತು ಏಕಸ್ವಾಮ್ಯವನ್ನು ಪ್ರಶ್ನಿಸಿ ನಡೆಸಿದ ಒಂದು ಚಳುವಳಿಗೆ ಮತ ಸುಧಾರಣೆಗೆ ಕಾರಣ ಆಗ್ತೈತಿ. ಅಂದ್ರೆ 16ನೇ ಶತಮಾನದೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಯುರೋಪಿನಲ್ಲಿ ಆ ರೋಮನ ಕ್ಯಾಥೋಲಿಕ್ ಚರ್ಚಿನ ಒಂದು ಅಧಿಕಾರವನ್ನು ಮತ್ತು ಜೊತೆಗೆ ಏಕಸ್ವಾಮ್ಯವನ್ನು ಪ್ರಶ್ನಿಸಿ ನಡೆಸಿದಂಥ ಒಂದು ಚಳುವಳಿಯನ್ನು ಎಂತ ಕರಿತಾವಪ್ಪ ಅಂದ್ರೆ ಮತ ಸುಧಾರಣೆ ಅಂತಂದು ಕರಿತಾ ಹೋಗ್ತೀವಿ. ಜೊತೆ ಈ ಒಂದು ಚಳುವಳಿಯನ್ನು ಎಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ಮತ ಸುಧಾರಣೆ ಚಳುವಳಿಯನ್ನು ಮಾರ್ಟಿನ್ ಲೂಥರ್ ಅವರು ಜರ್ಮನಿಯೊಳಗೆ ಪ್ರಾರಂಭ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಈ ಮತ ಸುಧಾರಣಾ ಚಳುವಳಿಗೆ ಕಾರಣಗಳನ್ನು ನೋಡೋದಾದರೆ ಈ ಒಂದು ಕ್ರೈಸ್ತ ಸನ್ಯಾಸಿಗಳು ಮತ್ತು ಆ ಪೋಪರ ಭೋಗ ಜೀವನ ಹಾಗೂ ರಾಜಕೀಯ ಆಸಕ್ತಿಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಕ್ರೈಸ್ತ ಸನ್ಯಾಸಿಗಳು ಮತ್ತು ಜೊತೆಗೆ ಆ ಪೋಪರು ಇವರೆಲ್ಲಿ ಇರ್ತಾರಪ್ಪ ಅಂದ್ರೆ ಆಕೆ ಚರ್ಚಿನೊಳಗೆ ಇರ್ತಾ ಹೋಗ್ತಾರೆ. ಅಂದರೆ ಆ ಕ್ರೈಸ್ತ ಸನ್ಯಾಸಿಗಳು ಈ ಪೋಪರು ಏನು ಮಾಡ್ತಾ ಹೋಗ್ತಾರೆ, ಉತ್ತಮವಾದಂಥ ಭೋಗ ಜೀವನವನ್ನು ಮತ್ತು ರಾಜಕೀಯ ಒಂದು ಆಸಕ್ತಿಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಎರಡನೇದು ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಪಾಪ ಕ್ಷಮೆಯ ಹೆಸರಿನೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಪಾಪ ಕ್ಷಮೆಯ ಒಂದು ಹೆಸರಿನೊಳಗೆ ಆ ಚರ್ಚಿನಿಂದ ಒಂದು ಏನಾಗ್ತೈತಿ ಭ್ರಷ್ಟಾಚಾರವನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ನಿಮ್ಮ ಒಂದು ಪಾಪ ಏನು ಪುಣ್ಯ ಏನು ಪಾಪಗಳನ್ನು ಮಾಡಿರ್ತಾರಲ್ಲ, ಈ ಒಂದು ಪಾಪ ಕ್ಷಮೆಗಳ ಒಂದು ಪತ್ರಗಳನ್ನು ತೆಗೆದುಕೊಂಡು ಬಿಟ್ಟಪ್ಪ ಅಂದರೆ ನಿಮ್ಮ ಒಂದು ಪಾಪ ಕ್ಷಮೆಗಳು ಹೋಗ್ತಾವ ಅಂತಂದು ಈ ರೀತಿಯ ಒಂದು ಚರ್ಚಿನ ಒಂದು ಸನ್ಯಾಸಿಗಳು ಒಂದು ಸುಳ್ಳು ಸುದ್ದಿ ಅಥವಾ ಈ ಒಂದು ವಿರೋಧವಾದಂಥ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಅದೇ ರೀತಿ ಅರಮನೆ ಹಾಗೂ ಚರ್ಚಿನ ನಡುವಿನ ಅಧಿಕಾರಕ್ಕಾಗಿ ತಿಕ್ಕಾಟವನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಅರಮನೆ ಮತ್ತು ಚರ್ಚಿನ ನಡುವೆ ಅಧಿಕಾರಕ್ಕಾಗಿ ಒಂದು ತಿಕ್ಕಾಟವನ್ನು ಕಾಣ್ತಾ ಹೋಗ್ತೀವಿ. ವೈಜ್ಞಾನಿಕ ದೃಷ್ಟಿಕೋನದಿಂದ ಉದಯ ಆಗ್ತೈತಿ. ಅಂದರೆ ಈ ಒಂದು ಮತ ಸುಧಾರಣೆ ಚಳುವಳಿಗೆ ಈ ಒಂದು ವೈಜ್ಞಾನಿಕ ದೃಷ್ಟಿಕೋನ ಕೂಡ ಒಂದಂತ ಹೇಳ್ತಾ ಹೋಗ್ತೀವಿ. ಆ ಮೂಲ ಇಬ್ರು ಭಾಷೆಯಿಂದ ಬೈಬಲನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇತರೆ ಭಾಷೆಗಳಿಗೆ ಭಾಷಾಂತರಿಸಿದ್ದನ್ನು ಈ ಚರ್ಚ್ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ವಿರೋಧವನ್ನು ಮಾಡ್ತಾ ಹೋಗ್ತೈತಿ. ಏನು ಕ್ರೈಸ್ತರ ಒಂದು ಏನು ಅತ್ಯುತ್ತಮವಾದ ಏನು ಕ್ರೈಸ್ತರ ಧರ್ಮದ ಒಂದು ಏನು ಗ್ರಂಥ, ಪವಿತ್ರ ಗ್ರಂಥ ಅಂತ ಕರಿತಾವಲ್ಲ, ಈ ಬೈಬಲ್ ಮೂಲ ಯಾವ ಭಾಷೆಯಲ್ಲಿ ಐತಪ್ಪ ಅಂದ್ರೆ ಇಬ್ರೋ ಭಾಷೆಯಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಇಬ್ರೋ ಭಾಷೆಯಲ್ಲಿರುವಂಥ ಈ ಬೈಬಲ್ನ ಏನು ಮಾಡ್ತಾ ಹೋಗ್ತಾರೆ, ಇತರೆ ಭಾಷೆಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ಭಾಷಾಂತರವನ್ನು ಮಾಡ್ತಾ ಹೋಗ್ತಾರೆ. ಈ ಭಾಷಾಂತರ ಮಾಡಿದ್ದಕ್ಕಾಗಿ ಏನು ಮಾಡ್ತಾರೆ, ಚರ್ಚರ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇದು ರೀತಿಯ ಒಂದು ರೀತಿಯ ಕಾರಣ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಆ ಹೊಸ ರಾಷ್ಟ್ರಗಳ ಒಂದು ಪ್ರಭುತ್ವಗಳ ಉದಯ ಹಾಗೂ ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನ ದೊಡ್ಡದು ಅಂತಂಬ ತಿಳುವಳಿಕೆ ಬರ್ತಾ ಹೋಗ್ತೈತಿ. ಅಂದ್ರೆ ಹೊಸ ರಾಷ್ಟ್ರಗಳ ಒಂದು ಪ್ರಭುತ್ವಗಳು ಉದಯ ಆಗೋದ್ರಿಂದ ಅಲ್ಲಿ ಒಂದು ತಿಳುವಳಿಕೆ ಬರ್ತಾ ಹೋಗ್ತೈತಿ. ಏನು ಧರ್ಮದ ಒಂದು ಅಭಿಮಾನಕ್ಕಿಂತ ರಾಷ್ಟ್ರದ ಒಂದು ಅಭಿಮಾನ ದೊಡ್ಡದಂತಂದು ಅಲ್ಲಿ ಜನರು ಏನು ಮಾಡ್ತಾ ಹೋಗ್ತಾರೆ, ತಿಳುವಳಿಕೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಮತ ಸುಧಾರಣೆ ಚಳುವಳಿಗೆ ಕಾರಣಗಳು ಏನಪ್ಪ ಅಂದ್ರೆ ಆ ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರು ಏನು ಮಾಡ್ತಾ ಹೋಗ್ತಾರೆ, ಉತ್ತಮವಾದಂಥ ಭೋಗ ಜೀವನ ಮತ್ತು ರಾಜಕೀಯ ಆಸಕ್ತಿಯನ್ನು ಹೊಂದಿದ್ರು. ಜೊತೆಗೆ ಆ ಪಾಪ ಕ್ಷಮೆಯ ಪತ್ರದ ಮೂಲಕ ಅನೇಕ ಭ್ರಷ್ಟಾಚಾರವನ್ನು ಮಾಡ್ತಾ ಹೋಗಿದ್ರು. ಜೊತೆಗೆ ಅರಮನೆ ಮತ್ತು ಚರ್ಚಿನ ನಡುವಿನ ಅಧಿಕಾರಕ್ಕಾಗಿ ತಿಕ್ಕಾಟವನ್ನು ಕಾಣ್ತಾ ಹೋಗ್ತೀವಿ. ವೈಜ್ಞಾನಿಕ ಒಂದು ದೃಷ್ಟಿಕೋನ ಕೂಡ ಈ ಒಂದು ಮತ ಸುಧಾರಣೆ ಚಳುವಳಿಗೆ ಕಾರಣ ಆಗ್ತಾ ಹೋಗ್ತೈತಿ. ಆ ಮೂಲ ಇಬ್ರು ಭಾಷೆಯಿಂದ ಇತರ ಭಾಷೆಗಳಿಗೆ ಭಾಷಾಂತರ ಮಾಡಿದ್ದರಿಂದ
ಚರ್ಚ್ ಏನು ಮಾಡ್ತಾ ಹೋಗ್ತೈತಿ, ವಿರೋಧವನ್ನು ಮಾಡ್ತಾ ಹೋಗ್ತೈತಿ. ಅದೇ ರೀತಿ ಈ ಒಂದು ಹೊಸ ರಾಷ್ಟ್ರಗಳ ಉದಯ ಆದಂಥ ನಂತರ ಆ ಧರ್ಮ ಅಭಿಮಾನಕ್ಕಿಂತ ರಾಷ್ಟ್ರದ ಒಂದು ಅಭಿಮಾನ ಮುಖ್ಯ ಅಂತಂದು ಈ ಒಂದು ಕಾರಣಗಳು ಮತ ಸುಧಾರಣೆಗೆ ಏನಾಗ್ತಾವೆ, ಚಳುವಳಿಗೆ ಕಾರಣವನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ, ಮಾರ್ಟಿನ್ ಲೂಥರ್ ಅಂತ ನೋಡ್ತಾ ಹೋಗ್ತೀವಿ. ಈತನ ಒಂದು ಕಾಲಾವಧಿ ನೋಡೋದಾದ್ರೆ 1483 1546ರವರೆಗೂ ಈತನ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀನಿ. ಈತನು ಮಾರ್ಟಿನ್ ಲೂಥರ್ನು ಆರಂಭಿಸಿದಂಥ ಚಳುವಳಿಯು ಧಾರ್ಮಿಕ ಸುಧಾರಣೆ ಎಂಬ ಹೆಸರು ಪಡಿತಾ ಹೋಗ್ತೈತಿ. ಏನು ಈತ ಯಾರು ಮಾರ್ಟಿನ್ ಲೂಥರ್ ಏನು ಆರಂಭಿಸಿದಂಥ ಚಳುವಳಿ ಏನಾಗ್ತೈತಪ್ಪ ಅಂದ್ರೆ ಈ ಧಾರ್ಮಿಕ ಸುಧಾರಣೆ ಅಂತಂದು ಹೆಸರನ್ನು ಪಡಿತಾ ಹೋಗ್ತೈತಿ. ಈತನು ಆ ಮಾರ್ಟಿನ್ ಲೂಥರ್ ಯಾರು ಈ ಕ್ಯಾಥೋಲಿಕ್ ಚರ್ಚ್ನ ಒಂದು ಏನೇ ಒಂದು ಬೋಧನೆಗಳು ಏನು ತಿರಸ್ಕಾರ ಮಾಡ್ತಾ ಹೋಗ್ತಾನೆ. ಯಾರು ಈ ಕ್ಯಾಥೋಲಿಕ್ಕಿನ ಚರ್ಚಿನವರು ಬೋಧನೆ ಮಾಡ್ತಾ ಹೋಗ್ತಾರಲ್ಲ, ಆ ಬೋಧನೆಗಳನ್ನು ತಿರಸ್ಕಾರ ಮಾಡ್ತಾ ಹೋಗ್ತಾರೆ. ಯಾರಪ್ಪ? ಇವು ಮಾರ್ಟಿನ್ ಲೂಥರ್. ಜೊತೆಗೆ 1517 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಕ್ಷಮಾಪಣಾ ಪತ್ರಗಳನ್ನು ಮಾರೋದರ ವಿರುದ್ಧ ಏನು ಮಾಡ್ತಾ ಹೋಗ್ತಾನೆ, ಆ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಮೊದಲಿಗೆ ಕ್ಯಾಥೋಲಿಕ್ ಚರ್ಚಿನ ಒಂದು ಬೋಧನೆಗಳನ್ನು ತಿರಸ್ಕಾರ ಮಾಡ್ತಾ ಹೋಗ್ತಾನೆ. 1517 ಕ್ಷಮಾಪಣಾ ಪತ್ರಗಳನ್ನು ಮಾರುವುದರ ವಿರುದ್ಧ ತನ್ನ ಒಂದು ವಿರೋಧವನ್ನು ಪ್ರಕಟಪಡಿಸ್ತಾ ಹೋಗ್ತಾನೆ. ಜೊತೆಗೆ ಆ ಜನತೆಯ ಮಾಡಿದ ಒಂದು ಪಾಪಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರವು ಪೋಪರಿಗೆ ದೇವರಿಂದ ಕೊಡಲ್ಪಟ್ಟಿದೆ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಯೇಸು ಕ್ರಿಸ್ತ ಮತ್ತು ಪಾತ್ರಿಗಳು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಇಂಥ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ. ಜೊತೆಗೆ ಆ ಕ್ಯಾಥೋಲಿಕ್ ಚರ್ಚಿನವರ ಅಭಿಪ್ರಾಯವಾಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈತ ಏನು ಇವರು ಚರ್ಚಿನವ್ರು ಏನು ಮಾಡ್ತಾ ಹೋಗ್ತಾರೆ, ಆ ಕ್ಷಮಾಪಣಾ ಪತ್ರಗಳನ್ನು ಮಾರ್ತಾ ಹೋಗ್ತಾರೆ. ಅಂದರೆ ಏನು ಮಾಡ್ತಾ ಹೋಗ್ತಾರೆ, ಯಾರೇ ತಪ್ಪು ಮಾಡಿದಪ್ಪ ಈ ಕ್ಷಮಾಪತ್ರಗಳನ್ನು ಕೊಂಡುಕೊಳ್ಳುವುದರ ಮೂಲಕ ತಮ್ಮ ಒಂದು ಪಾಪಕ್ಕೆ ಎಲ್ಲ ಏನಾಗ್ತಾವೆ, ಕ್ಷಮಾದಾನ ಆಗ್ತಾವೆ ಅಂತಂದು ಹೇಳ್ತಾ ಹೋಗ್ತಾರೆ. ಆದರೆ ಅವ್ರು ಏನು ಹೇಳ್ತಾ ಹೋಗ್ತಾರೆ, ಈ ಒಂದು ಜನತೆಯ ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಯಾರಿಗೆ ಐತಪ್ಪ ಅಂದ್ರೆ ಪೋಪರಿಗೆ ಐತಂತ ಯಾರು ಹೇಳ್ತಾರೆ, ಈ ಚರ್ಚಿನವ್ರು ಹೇಳ್ತಾ ಹೋಗ್ತಾರೆ. ಯೇಸು ಕ್ರಿಸ್ತ ಮತ್ತು ಪಾತ್ರಿಗಳು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಇಂಥ ಅಧಿಕಾರವನ್ನು ಯಾರಿಗೆ ಕೊಡಲಾಗಿದೆ, ಪೋಪರಿಗೆ ಕೊಡಲಾಗಿದೆ ಎಂದು ಯಾರು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಆ ಕ್ಯಾಥೋಲಿಕ್ ಚರ್ಚಿನವರಂದು ಅಭಿಪ್ರಾಯವನ್ನು ಕಾಣ್ತಾ ಹೋಗ್ತೀವಿ. ಈ ಬಗೆಯ ಒಂದು ಪಾಪ ಕ್ಷಮೆಯನ್ನು ಪಡೆಯಲು ವ್ಯಕ್ತಿಯು ತಾನಾಗಿಯೇ ಒಳ್ಳೆಯ ಕಾರ್ಯವನ್ನು ಮಾಡಬೇಕಿತ್ತು. ಆದರೆ ಅನೇಕ ಸಂದರ್ಭಗಳು ಹೀಗೆ ಮಾಡದೆ ಆ ಚರ್ಚಿಗೆ ಹಣ ಕೊಡುವ ದಾರಿಯನ್ನು ಹಿಡಿದು ಈ ಕ್ಷಮಾಪಣೆಯನ್ನು ಪಡೆಯುತ್ತಿದ್ದರು. ಅಂದ್ರೆ ಮನೆಯದು ಈ ಒಂದು ಜನರು ಏನೇ ತಪ್ಪು ಮಾಡಿದ್ರು ಆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಯಾವ ರೀತಿ ಪೋಪರಿಗೆ ಐತಿ. ಇನ್ನೊಂದು ಪಾಯಿಂಟ್ ಏನು, ಈ ಒಂದು ಯೇಸು ಕ್ರಿಸ್ತರು ಪಾತ್ರಿಗಳ ಒಂದು ಅನುಗ್ರಹದಿಂದ ಏನಾಗ್ತಪ್ಪ ಅಂದ್ರೆ ಈ ಒಂದು ಪೋಪರಿಗೆ ಏನು ನ್ಯಾಯ ತೀರ್ಮಾನ ಮಾಡುವಂಥ ಅಧಿಕಾರ ಐತಂತಂದು ಯಾರ ಅಭಿಪ್ರಾಯ ಇತ್ತಪ್ಪ ಅಂದ್ರೆ ಈ ಕ್ಯಾಥೋಲಿಕ್ ಚರ್ಚರ ಅಭಿಪ್ರಾಯ ಇತ್ತು. ಹೀಗಾಗಿ ಏನು ಮಾಡ್ತಾ ಹೋಗ್ತಾರೆ, ಆ ಪಾಪ ಕ್ಷಮೆಯನ್ನು ಪಡೆಯೋದು ಏನು ಮಾಡ್ತಾ ಹೋಗ್ತಾರೆ, ಆ ವ್ಯಕ್ತಿಯು ತಾನಾಗಿಯೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಿದ್ರೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಅನೇಕ ಸಂದರ್ಭಗಳಲ್ಲಿ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡದೆ ಆ ಚರ್ಚಿಗೆ ಹೋಗಿ ಹಣ ಕೊಡುವುದರ ಮೂಲಕ ಪಾಪ ಕ್ಷಮೆಗಳನ್ನು ಪಡಿತಾ ಇದ್ರು. ಇದು ಒಂದು ರೀತಿಯ ಚರ್ಚಿಗೆ ಒಂದು ಹಣ ಬರುವಂಥ ದಾರಿಯನ್ನು ಕಾಣ್ತಾ ಇತ್ತು. ಈ ಕ್ಷಮಾಪಣಾ ಪತ್ರಗಳನ್ನು ಚರ್ಚಿನವರಿಂದ ಅದರ ಮಾರಾಟವನ್ನು ಪ್ರಬಲವಾಗಿ ವಿರೋಧಿಸ್ತಾ ಹೋಗ್ತಾನೆ ಯಾರು, ಮಾರ್ಟಿನ್ ಲೂಥರ್. ಏನು ಮಾಡ್ತಾ ಹೋಗ್ತಾರೆ, ಈ ಮಾರ್ಟಿನ್ ಲೂಥರ್ನ ಒಂದು ಅನುಯಾಯಿಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಪ್ರೊಟೆಸ್ಟೆಂಟರ್ ಅಂತಂದು ಕರಿತಾ ಹೋಗ್ತಾರೆ. ಯಾರ ಒಂದು ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರ್ ಅಂತ ಕರಿತಾ ಹೋಗ್ತಪ್ಪ ಅಂದ್ರೆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಜರ್ಮನಿಯ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಜನರು ಯಾರಿದ್ರಪ್ಪ ಅಂದ್ರೆ ಈ ಪ್ರೊಟೆಸ್ಟೆಂಟರನ್ನು ಕಾಣ್ತಾ ಹೋಗ್ತೀವಿ. ನಾವು ಹಿಂದೆ ಚರ್ಚೆ ಮಾಡಿದ್ದೆ ಭಕ್ತಿ ಪಂಥದೊಳಗೆ ಯಾರು ಶ್ರೀ ರಾಮಾನುಜಾಚಾರ್ಯರವರ ಒಂದು ಶಿಷ್ಯರನ್ನೇ ಅಂತ ಕರಿತಾರೆ, ಶ್ರೀ ವೈಷ್ಣವ ಅಂತ ಕರಿತಾರೆ. ವೈಷ್ಣವ ಪಥವನ್ನು ವೈಷ್ಣವ ಶಿಷ್ಯರು ಅಂತ ಕರಿತಾವೆ. ಅದೇ ರೀತಿ ಈ ಮಾರ್ಟಿನ್ ಲೂಥರ್ ಅವರ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಅಂತಂದು ಕರಿತಾವೆ. ಮುಂದೆ ಆ ಮತ ಸುಧಾರಣೆಯು ಯುರೋಪಿನಲ್ಲಿ ಬೇರೆ ಮಾರ್ಗವನ್ನು ಇಡ್ತಾ ಹೋಗ್ತೈತಿ. ಯಾವುದು ಈ ಮತ ಸುಧಾರಣೆಯು ಆ ಯುರೋಪಿನ ಅತ್ಯಂತ ಬೇರೆ ರೀತಿಯಲ್ಲಿ ಬೇರೆ ಒಂದು ದಾರಿಯನ್ನು ಇಡ್ತಾ ಹೋಗ್ತೈತಿ. ಹಾಗೂ ಧಾರ್ಮಿಕ ವಾತಾವರಣ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಕಲುಷಿತವನ್ನು ಮಾಡ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಭಿನ್ನಾಭಿಪ್ರಾಯಗಳು ಮೂಡಿದಪ್ಪ ಅಂದ್ರೆ ಅಲ್ಲಿ ಏನಾಗ್ತಾ ಹೋಗ್ತೈತಿ, ಒಂದು ಸಮಸ್ಯೆ ಈಡಾಗ್ತದೆ. ಅಂದ್ರೆ ಆ ಧಾರ್ಮಿಕ ವಾತಾವರಣ ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ಕಲುಷಿತವಾಗ್ತಾ ಹೋಗ್ತೈತಿ. ಆ ಯುರೋಪಿನ ಅಧಿಕ ಸಂಖ್ಯೆಯ ಜನರು ತಮ್ಮ ಒಂದು ಭಿನ್ನ ನಂಬಿಕೆಗಳಿಗಾಗಿ ಏನು ಮಾಡ್ತಾ ಹೋಗ್ತಾರೆ, ಪ್ರಾಣವನ್ನು ತೆತ್ತಾ ಹೋಗ್ತಾರೆ. ಇಲ್ಲ ಕೆಲವೊಂದು ಮಂದಿ ಏನಾಗ್ತಾರೆ ಸೆರೆಮನೆಗೆ ಆಗ್ತಾ ಹೋಗ್ತಾರೆ. ಇನ್ನೊಂದಿಷ್ಟು ಮಂದಿ ಏನಾಗ್ತಾರೆ ಆಸ್ತಿ ಹಕ್ಕನ್ನು ಕಳ್ಕೊಳ್ತಾ ಹೋಗ್ತಾರೆ.
ಅಂದ್ರೆ ಈ ಒಂದು ಯುರೋಪಿನ ಅಧಿಕ ಸಂಖ್ಯೆಯ ಜನ ಭಿನ್ನ ಭಿನ್ನ ನಂಬಿಕೆಗಳಿಗೆ ಏನು ಮಾಡ್ತಾರೆ, ಪ್ರಾಣವನ್ನು ಕಳ್ಕೊತಾರೆ, ಸೆರೆಮನೆಗೆ ಹೋಗ್ತಾರೆ, ಆಸ್ತಿ ಹಕ್ಕನ್ನು ಕಸಿಕೊಳ್ತಾ ಹೋಗ್ತಾರೆ. ಯಾರು? ಈ ಒಂದು ರೋಮನ್ ಕ್ಯಾಥೋಲಿಕರು. ಜೊತೆಗೆ ಆ ರೋಮನ್ ಕ್ಯಾಥೋಲಿಕರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಪ್ರಭಾವ ಹೆಚ್ಚಾಗಿದ್ದ ಕಡೆಗಳಲ್ಲಿ ಈ ಪ್ರೊಟೆಸ್ಟೆಂಟರಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕಿರುಕುಳವನ್ನು ಕೊಡ್ತಾ ಇದ್ರು. ಈ ಪ್ರೊಟೆಸ್ಟೆಂಟರ್ ಯಾರಪ್ಪ ಅಂದ್ರೆ ಮಾರ್ಟಿನ್ ಲೂಥರ್ ಅನುಯಾಯಿಗಳು. ಈ ಕ್ಯಾಥೋಲಿಕ್ ಚರ್ಚರ ಒಂದು ವಿರುದ್ಧವನ್ನು ಯಾರು ಇರ್ತಪ್ಪ ಅಂದ್ರೆ ಈ ಪ್ರೊಟೆಸ್ಟೆಂಟರ್ ಇದ್ದರು. ಅಂದರೆ ಈ ಕ್ಯಾಥೋಲಿಕರು ಎಲ್ಲಿ ತಮ್ಮ ಒಂದು ಪ್ರಭಾವ ಹೆಚ್ಚಾಗಿರುತ್ತೋ ಆ ಒಂದು ಪ್ರದೇಶಗಳಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಪ್ರೊಟೆಸ್ಟೆಂಟರನ್ನು ಕಿರುಕುಳವನ್ನು ಕೊಡ್ತಾ ಇದ್ರು. ಜೊತೆಗೆ ಆ ಸುಧಾರಣೆಗೆ ಸರ್ಕಾರದ ಸಹಾಯ ದೊರೆತ ಕಡೆಗಳಲ್ಲಿ ಆ ಪ್ರೊಟೆಸ್ಟೆಂಟರು ಕ್ಯಾಥೋಲಿಕರಿಗೆ ಕಿರುಕುಳ ಕೊಡ್ತಾ ಇದ್ರು. ಅಂದರೆ ಇಲ್ಲಿ ಕ್ಯಾಥೋಲಿಕರು ಇವರು ಪ್ರಭಾವದಲ್ಲಿ ಪ್ರೊಟೆಸ್ಟೆಂಟ್ ಕಿರುಕುಳ ಕೊಟ್ಟರೆ, ಅದೇ ರೀತಿ ಈ ಒಂದು ಸರ್ಕಾರದ ಸಹಾಯ ದೊರೆತಂಥ ಕಡೆಗಳು ಈ ಪ್ರೊಟೆಸ್ಟೆಂಟರು ಏನು ಮಾಡ್ತಾ ಹೋಗ್ತಾರೆ, ಕ್ಯಾಥೋಲಿಕರಿಗೆ ಕಿರುಕುಳ ಕೊಡ್ತಾಯಿದ್ರು. ಅಂದರೆ ಇದು ಒಂದು ರೀತಿಯ ಯುದ್ಧದ ರೀತಿ ಆಗ್ತಾ ಹೋಗ್ತದೆ. ಏನಪ್ಪ, ಈ 30 ವರ್ಷಗಳ ಕಾಲ ಯುದ್ಧವು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟರ ನಡುವೆ ದ್ವೇಷ ಮತ್ತು ಹೋರಾಟಗಳ ಫಲ ಆಗ್ತೈತಿ. ಅಂದರೆ ಇವ್ರು ಅವನು ಕಿರುಕುಳ ಕೊಡೋದು, ಇವ್ರು ಕೊಡೋದು. ಅಂದ್ರೆ 30 ವರ್ಷಗಳ ಕಾಲ ಯುದ್ಧ ನಡೀತೈತಿ. ಯಾರು? ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟರ ನಡುವೆ. ಮತ್ತು ಹಾಗಾದರೆ ಇಷ್ಟೆಲ್ಲ ಇದು ಎಲ್ಲ ಆಗಿದ್ರು ಕೂಡ ಮುಂದೆ ಏನು ಪರಿಣಾಮ ಆಗ್ತೈತೆ ಅಂತ ನೋಡೋದಾದ್ರೆ, ಈ ಒಂದು ಮತ ಸುಧಾರಣೆಯ ಒಂದು ಪರಿಣಾಮ ಏನಾಗ್ತೈತಪ್ಪ ಅಂದರೆ, ಈ ಮತ ಸುಧಾರಣೆಯ ಪರಿಣಾಮವಾಗಿ ಆ ಕ್ರೈಸ್ತ ಧರ್ಮ ಏನು ಇಡೀ ಪ್ರಪಂಚದಲ್ಲಿ ಹರಡಬೇಕು ಮತ್ತು ಇಡೀ ಪ್ರಪಂಚದಲ್ಲಿ ನೆಲೆಸಬೇಕು ಅನ್ನೋದಂತ ಏನು ಅಖಂಡತೆ ಇತ್ತಲ್ಲ, ಅದಕ್ಕೇನಾಗ್ತು, ಪೆಟ್ಟು ಬೀಳ್ತಾ ಹೋಗ್ತು. ಅದು ಕ್ಯಾಥೋಲಿಕ್ ಚರ್ಚ್, ಆರ್ಥೋಡಾಕ್ಸ್ ಚರ್ಚ್, ಪ್ರೊಟೆಸ್ಟೆಂಟ್ ಚರ್ಚ್ ಎಂದು 3 ಶಾಖೆಗಳಾಗಿ ಒಡೆದು ಚೂರಾಗ್ತೈತಿ. ಯಾವುದು? ಕ್ರೈಸ್ತ ಧರ್ಮ. ಯಾವ ರೀತಿ ಬೌದ್ಧ ಧರ್ಮ ಈನಯಾನ, ಮಹಾಯಾನ, ವಜ್ರಯಾನ ಅಂತ 3 ಪಂಗಡಗಳಾಗ್ತವೋ, ಅದೇ ರೀತಿ ಈ ಒಂದು ಧರ್ಮವು ಮತ ಸುಧಾರಣೆಯ ಪರಿಣಾಮದಿಂದ ಕ್ಯಾಥೋಲಿಕ್ ಚರ್ಚ್, ಆರ್ಥೋಡಾಕ್ಸ್ ಚರ್ಚ್, ಪ್ರೊಟೆಸ್ಟೆಂಟ್ ಚರ್ಚ್ ಅಂತಂದು ಪರಿಣಾಮ ಬಂದಿದ್ದು. ಈ ಕ್ಯಾಥೋಲಿಕ್ ಚರ್ಚ್ ಇವ್ರದ ಆವಡಿತ್ತು. ಇವ್ರು ಮಾಡಿದ್ದಕ್ಕೆ ಈ ಪ್ರೊಟೆಸ್ಟೆಂಟರು ಚರ್ಚ್ ಆಯಿತು. ನಡಬತ್ತಲ್ಲಿ ಇವರೊಬ್ಬರು ಯಾರು? ಆರ್ಥೋಡಾಕ್ಸ್ ಚರ್ಚ್. 3 ಏನಾಗ್ತೈತಿ, 3 ರೀತಿಯ ಶಾಖೆಗಳಾಗಿ ಒಡೆದು ಚೂರಾಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಯುರೋಪಿನ ಅನೇಕ ದೇಶಗಳ ರಾಜರು ಏನು ಮಾಡ್ತಾ ಹೋಗ್ತಾರೆ, ಆ ಚರ್ಚ್ನ ಹಿಡಿತದಿಂದ ಏನಾಗ್ತಾರೆ, ಸ್ವತಂತ್ರರಾಗ್ತಾರೆ. ಅಂದರೆ ನಮ್ಮ ಒಂದು ಏನೇ ಒಂದು ಜನರ ದೇಶದ ಯಾವುದೇ ರಾಜರು ಯಾರಿಗೆ ತಲೆ ಬಾಗ್ತಾರಪ್ಪ ಅಂದ್ರೆ ಆ ಒಂದು ಪುರೋಹಿತ ಭಾಗಕ್ಕೆ, ಅಂದರೆ ಏನೇ ಒಂದು ಧರ್ಮದ ಒಂದು ಗುರುಗಳನ್ನು ನಂಬ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಕೂಡ ಆ ಚರ್ಚಿನ ನಮ್ಮ ದೇಶದಲ್ಲಿ ಯಾವ ರೀತಿ ಪುರೋಹಿತ ವರ್ಗಕ್ಕೆ ಒಂದು ಗೌರವ ಸಲ್ಲಿಸ್ತಾ ಹೋಗ್ತಾರೋ, ಅದೇ ರೀತಿ ಯುರೋಪಿನ ಕಡೆಗಳಿಗೆ ಆ ಚರ್ಚಿನ ಒಂದು ಗುರುಗಳಿಗೆ ಏನು ತಲೆ ಬಾಗ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಮತ ಸುಧಾರಣೆಯ ಪರಿಣಾಮದಿಂದ ಅನೇಕ ದೇಶಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಅನೇಕ ರಾಜರು ಏನು ಮಾಡ್ತಾ ಹೋಗ್ತಾರೆ, ಚರ್ಚರ ಒಂದು ಹಿಡಿತದಿಂದ ಪಾರಾಗ್ತಾ ಹೋಗ್ತಾರೆ. ಜೊತೆಗೆ ಆ ಮತ ಸುಧಾರಣೆಯು ಏನಾಗ್ತೈತಪ್ಪ ಅಂದ್ರೆ ರಾಷ್ಟ್ರೀಯ ಪ್ರಭುತ್ವಗಳ ಅಧಿಕಾರವನ್ನು ಸ್ಥಿರೀಕರಿಸ್ತಾ ಹೋಗ್ತೈತಿ. ಅಂದ್ರೆ ರಾಷ್ಟ್ರೀಯ ಪ್ರಭುತ್ವ ಅಧಿಕಾರಗಳನ್ನು ಏನು ಚಲಾವಣೆಗೆ ತರೋದನ್ನು ಕಾಣ್ತಾ ಹೋಗ್ತೀವಿ. ಆ ಮುಟ್ಟುಗೋಲು ಹಾಕಿಕೊಂಡಂಥ ಚರ್ಚಿನ ಸಂಪತ್ತನ್ನು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡ್ಕೊಳ್ತವೆ. ಇನ್ನು ಮುಖ್ಯವಾಗಿ ಪಾಯಿಂಟ್ ನೋಡ್ತಾ ಹೋಗ್ತೇವೆ. ಏನು ಚರ್ಚು ಏನೋ ಒಂದು ಅವರ ವಿರುದ್ಧ ಏನೇ ಒಂದು ಖಂಡಿಸ್ತಪ್ಪ ಅಂದ್ರೆ ಅವ್ರು ಏನು ಮಾಡ್ತಾ ಹೋಗ್ತು, ಅವರ ಒಂದು ಸಂಪತ್ತನ್ನು, ಆಸ್ತಿಯನ್ನು ಏನು ಮಾಡ್ತಾ ಆಗ್ತಿದ್ರು, ಮುಟ್ಟುಗೋಲು ಆಗ್ತಾಯಿತ್ತು. ಆ ಮುಟ್ಟುಗೋಲು ಹಾಕಿಕೊಂಡಂಥ ಚರ್ಚಿನ ಸಂಪತ್ತನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಯಾರೊಬ್ಬರ ಏಳಿಗೆಗಾಗಿ ಬಳಸದೆ ದೇಶದ ಒಂದು ರಾಷ್ಟ್ರದ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಏನು ಮಾಡ್ತಾ ಹೋಗ್ತಾರೆ, ಬಳಸ್ತಾ ಹೋಗ್ತಾರೆ. ಮತ್ತು ನಂತರದಲ್ಲಿ ನೋಡ್ತಾ ಹೋಗ್ತೀವಿ, ಆ ಯುರೋಪಿನ ರಾಜರುಗಳು ಏನು ಮಾಡ್ತಾ ಹೋಗ್ತಾರೆ, ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸಿಕೊಳ್ತಾ ಹೋಗ್ತಾರೆ. ಏನು ಈ ಒಂದು ಯುರೋಪಿನ ರಾಜರುಗಳು ಏನು ಮಾಡ್ತಾ ಹೋಗ್ತಾರೆ, ಧಾರ್ಮಿಕ ಸಹಿಷ್ಣುತೆ, ಏಕಧರ್ಮವನ್ನು ಪ್ರೋತ್ಸಾಹಿಸದೆ ಹಲವು ಧರ್ಮಗಳನ್ನು ಪ್ರೋತ್ಸಾಹಿಸ್ತಾ ಹೋಗ್ತಾರೆ. ಏನು ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸಿಕೊಳ್ತಾ ಹೋಗ್ತಾರೆ. ಆ ಪ್ರಾದೇಶಿಕ ಭಾಷೆಗಳು ಮುನ್ನೆಲೆಗೆ ಬಂದು ದೇಶೀಯ ಭಾಷೆಗಳ ವಿಪುಲ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಅಂದರೆ ಆ ಪ್ರಾದೇಶಿಕ ಭಾಷೆಗಳಿದ್ವಲ್ಲಪ್ಪ ಅಂದ್ರೆ ಅವು ಪ್ರಾದೇಶಿಕ ಭಾಷೆಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅವು ಮುನ್ನೆಲೆಗೆ ಬರ್ತಾ ಹೋಗ್ತವೆ. ಅಂದರೆ ದೇಶೀಯ ಭಾಷೆಗಳಲ್ಲಿ ಬಂದು ವಿಪುಲವಾದಂಥ ಅಪಾರವಾದಂಥ ಸಾಹಿತ್ಯವನ್ನು ಸೃಷ್ಟಿಯನ್ನು ಮಾಡ್ತಾ ಹೋಗ್ತವೆ. ಜೊತೆಗೆ ಆ ಕ್ಯಾಥೋಲಿಕ್ ಚರ್ಚಿನಲ್ಲಿಯೇ ಸುಧಾರಣೆಯಾಗಿ ಮುಂದೆ ಪ್ರತಿ ಸುಧಾರಣೆಗೆ ದಾರಿ ಆಗ್ತಾ ಹೋಗ್ತೈತಿ. ಅಂದರೆ
ಕ್ಯಾಥೋಲಿಕ್ ಚರ್ಚಿನೊಳಗೆ ಮತ್ತೊಂದು ಸುಧಾರಣೆ ಆಗ್ತೈತಿ. ಏನು ಪ್ರತಿ ಸುಧಾರಣೆ ಆಗ್ತೈತಿ ಅಂದರೆ ಪೆಟ್ಟ ತಿಂದ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಅದೇ ರೀತಿ ಈ ಕ್ಯಾಥೋಲಿಕ್ ಚರ್ಚಿನೊಳಗೆ ಹಂಗೆ ಆಕೈತಿ. ಕ್ಯಾಥೋಲಿಕ್ ಚರ್ಚಿನೊಳಗೆ ಒಂದು ಸುಧಾರಣೆ ಏನು ಆ ಒಂದು ಏನು ಚರ್ಚಿನೊಳಗೆ ಸುಧಾರಣೆ ಆಗ್ತೈತಿ. ಯಾವ ರೀತಿ ಪ್ರತಿ ಸುಧಾರಣೆ ಆಗ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಮತ ಸುಧಾರಣೆಗಳ ಒಂದು ಪರಿಣಾಮವನ್ನು ಕಾಣ್ತಾ ಹೋಗ್ತೀವಿ. ಏನು ಆ ಕ್ರೈಸ್ತ ಧರ್ಮದ ಒಂದು ಅಖಂಡತೆಗೆ ಪೆಟ್ಟು ಬೀಳ್ತಾ ಹೋಗ್ತೈತಿ. ಎರಡನೇದು 3 ಶಾಖೆಗಳು, ಪ್ರೊಟೆಸ್ಟೆಂಟ್, ಕ್ಯಾಥೋಲಿಕ್, ಆರ್ಥೋಡಾಕ್ಸ್ ಚರ್ಚ್ ಅಂತ 3 ಶಾಖೆಗಳು ಒಡಚೂರಾಗ್ತಾ ಹೋಗ್ತೈತಿ. ಆ ರಾಜರುಗಳು ಆ ಒಂದು ಚರ್ಚಿನ ಹಿಡಿತದಿಂದ ಪಾರಾಗ್ತಾ ಹೋಗ್ತಾರೆ. ಆ ಮುಟ್ಟುಗೋಲು ಹಾಕಿಕೊಂಡಂಥ ಆಸ್ತಿಯನ್ನು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬಳಸ್ತಾ ಹೋಗ್ತಾರೆ. ಆ ಮತ ಸುಧಾರಣೆ ರಾಷ್ಟ್ರೀಯ ಪ್ರಭುತ್ವಗಳ ಅಧಿಕಾರವನ್ನು ಚಲಾವಣೆ ತರ್ತಾ ಹೋಗ್ತಾರೆ. ಆ ಯುರೋಪಿಯನ್ ರಾಜ್ಯಗಳು ಏನು ಮಾಡ್ತಾ ಹೋಗ್ತಾರೆ, ಧಾರ್ಮಿಕ ಸಹಿಷ್ಣುತೆಯನ್ನು ಅಳವಡಿಸಿಕೊಳ್ತಾ ಹೋಗ್ತಾರೆ. ಆ ಒಂದು ಪ್ರಾದೇಶಿಕ ಭಾಷೆಗಳು ವಿಪುಲವಾದಂಥ ಸಾಹಿತ್ಯವನ್ನು ಸೃಷ್ಟಿಯನ್ನು ಮಾಡ್ತಾ ಹೋಗ್ತವೆ. ಆ ಕ್ಯಾಥೋಲಿಕ್ ಚರ್ಚಿನೊಳಗೆ ಸುಧಾರಣೆ ಹೊಂದಿ ಪ್ರತಿ ಸುಧಾರಣೆ ಆಗ್ತಾ ಹೋಗ್ತೈತಿ. ಇದು ಮತ ಸುಧಾರಣೆಗಳ ಒಂದು ಪರಿಣಾಮ ಅಂತ ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗ್ತೀವಿ ಪ್ರತಿ ಸುಧಾರಣಾ ಚಳುವಳಿಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಪ್ರೊಟೆಸ್ಟೆಂಟ್ ಪಂಥ ಶೀಘ್ರವಾಗಿ ಪ್ರಭಾವ ಪಡೆದು ಏನಾಗ್ತೈತಪ್ಪ ಅಂದ್ರೆ ಹರಡಲು ಪ್ರಾರಂಭ ಆಗ್ತೈತಿ. ಈಗ ಒಂದು ಪ್ರಸ್ತುತದೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಮೊನ್ನೆ ಈ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಏನು ಮಾಡ್ತಾ ಹೋಗ್ತಾರೆ, ಒಂದು ಯುವ ಜನಾಂಗಕ್ಕೆ ಕಾಕ್ರೋಚ್ ಅಂತಂದು ಪದ ಬಳಕೆ ಮಾಡಿಬಿಡ್ತಾರೆ. ಈ ಕಾಕ್ರೋಚ್ ಪದ ಬಳಕೆ ಮಾಡಿದಂಥ ಒಂದು ಪರಿಣಾಮವಾಗಿ ಏನಾಗ್ತೈತಪ್ಪ ಅಂದ್ರೆ ಇವತ್ತು ನಾವೇನು ನೋಡ್ತಾ ಹೋಗ್ತೀವಿ, ಕಾಕ್ರೋಚ್ ಜನತಾ ಪಕ್ಷ ಅಂತ ನೋಡ್ತಾ ಹೋಗ್ತೀವಿ. ಈ ಒಂದು ಕಾಕ್ರೋಚ್ ಜನತಾ ಪಕ್ಷ 24 ಗಂಟೆಗಳಲ್ಲಿ ಎಷ್ಟು ಮಿಲಿಯನ್ ಫಾಲೋವರ್ಸ್ ಅಂದ್ರೆ 10.8 ಮಿಲಿಯನ್ ಫಾಲೋವರ್ಸನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಯುವ ಜನರ ಶಕ್ತಿ ಅಷ್ಟೈತಿ. ಕೇವಲ ಒಂದು ಕಾಕ್ರೋಚ್ ಎಂಬ ಪದವನ್ನು ಬಳಕೆ ಮಾಡಿದರೆ ಏನು ಯುವ ಜನಾಂಗ ಸೋಷಿಯಲ್ ಮೀಡಿಯಾದ ಮೂಲಕ ಪ್ರಶ್ನೆ ಮಾಡ್ತಾರೆ ಅಂತಂದು ಆ ಒಂದು ಹೇಳಿದ್ದಕ್ಕೆ ಈ ಒಂದು ಯುವ ಪಡೆ ಏನು ಮಾಡ್ತಾ ಹೋಗ್ತೈತಿ, ಆ ಒಂದು ಕಾಕ್ರೋಚ್ ಜನತಾ ಪಕ್ಷವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಕೇವಲ 24 ಗಂಟೆಯೊಳಗೆ 10.8 ಮಿಲಿಯನ್. ಅದು BJP ಪಕ್ಷ ಕೇವಲ 8 ಮಿಲಿಯನ್ ಫಾಲೋವರ್ಸ್ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ರೀತಿಯ ಒಂದು ಏನಾಗ್ತೈತಪ್ಪ ಅಂದ್ರೆ ಆ ಪ್ರೊಟೆಸ್ಟೆಂಟ್ ಪಂಥ ಶೀಘ್ರವಾಗಿ ಪಡೆದು ಆ ಪ್ರಭಾವ ಪಡೆದು ಎಲ್ಲ ಕಡೆ ಹರಡಲು ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಇದರಿಂದ ಹೆಚ್ಚಂತ ಕ್ಯಾಥೋಲಿಕರು ಅಂದ್ರೆ ಇವ್ರೇನು ಪ್ರೊಟೆಸ್ಟೆಂಟಲ್ಲಿ ಬೆಳ್ಕೊತ ಹೋದಪ್ಪ ಅಂದ್ರೆ ಕ್ಯಾಥೋಲಿಕ್ ನಮ್ಮನ್ನು ಬಿಡಂಗಿಲ್ಲ ಅಂತಂದು ಆ ಕ್ಯಾಥೋಲಿಕರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಪಾರಮ್ಯವನ್ನು ತಮ್ಮ ಒಂದು ಪರಂಪರೆಯನ್ನು ಕಾಪಾಡಿಕೊಳ್ಳುವಂಥ ಸುಧಾರಣೆಯನ್ನು ಅಗತ್ಯವನ್ನು ಏನು ಮಾಡ್ತಾ ಹೋಗ್ತಾರೆ, ನಮ್ಮಲ್ಲೇ ಬಗೆಹರಿಸ್ಕೋಬೇಕಂತಂದು ಅಂದ್ಕೊಡ್ತಾ ಹೋಗ್ತಾರೆ. ಯಾರು? ಕ್ಯಾಥೋಲಿಕರು. ಈ ಪ್ರೊಟೆಸ್ಟೆಂಟರ ವಾದವು ಆ ಜನರ ಗಮನವನ್ನು ಪರಿಣಾಮಕಾರಿ ಸೆಳ್ತಾ ಹೋಗ್ತೈತಿ. ಈ ಘಟನೆಯು ಆ ರೋಮಿನ ಚರ್ಚಿನ ಅಸ್ತಿತ್ವಕ್ಕೂ ಆ ಉಳಿಯುವಿಕೆಗೂ ದೊಡ್ಡ ಆಘಾತವನ್ನು ಉಂಟು ಮಾಡ್ತಾ ಹೋಗ್ತೈತಿ. ಜೊತೆಗೆ ಆ ಚರ್ಚ್ಗಳ ಹಿತರಕ್ಷಣೆಗಾಗಿ ಏನನ್ನಾದರೂ ಅವಶ್ಯಕವಾಗಿ ಮಾಡಲೇಬೇಕಂತ ಅಂದ್ಕೊಂಡು ಅಂಥ ಅವಶ್ಯಕತೆಗಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರತಿ ಸುಧಾರಣೆ ಎಂಬ ಚಳುವಳಿಯನ್ನು ಜನ್ಮ ನೀಡ್ತಾ ಹೋಗ್ತಾರೆ. ಜೊತೆಗೆ ಈ ಪ್ರೊಟೆಸ್ಟೆಂಟ್ ಅಭಿವೃದ್ಧಿಯನ್ನು ತಡೆದು ಆ ರೋಮನ ಚರ್ಚ್ಗಳ ಆಗಿದ್ದಂಥ ಹಾನಿಯನ್ನು ಸರಿಪಡಿಸ್ಬೇಕಂತಂದು ಈ ಚಳುವಳಿಯ ಉದ್ದೇಶವಾಗಿದೆ. ಹಂಗಾದ್ರೆ ಈ ಒಂದು ಪ್ರತಿ ಸುಧಾರಣಾ ಚಳುವಳಿಯ ಉದ್ದೇಶ ಏನಪ್ಪ ಅಂದ್ರೆ ಮೊದಲಿಗೆ ಏನು ಮಾಡಬೇಕು, ತಮ್ಮ ಒಂದು ಅವಶ್ಯಕತೆಗಳ ಏನು ಮಾಡಬೇಕು, ಚರ್ಚ್ಗಳ ಒಂದು ಹಿತರಕ್ಷಣೆಗೆ ಏನನ್ನಾದರೂ ಮಾಡಬೇಕು ಅಂತ ಒಂದನೇದು. ಎರಡನೇದು ಈ ಪ್ರೊಟೆಸ್ಟೆಂಟರ ಒಂದು ಅಭಿವೃದ್ಧಿಯನ್ನು ತಡೆದು ಆ ರೋಮನ ಚರ್ಚ್ಗಳಾಗಿದ್ದಂಥ ಹಾನಿಯನ್ನು ಸಾಕಷ್ಟು ಸರಿಪಡಿಸಬೇಕೆಂಬುದು ಈ ಒಂದು ಚಳುವಳಿಯ ಉದ್ದೇಶ ಆಗಿತ್ತು. ಆದ್ದರಿಂದ ಏನು ಮಾಡ್ತಾ ಹೋಗ್ತಾರೆ, ಆ ಚರ್ಚ್ಗಳಲ್ಲಿ ಆಂತರಿಕವಾದಂಥ ಸುಧಾರಣೆಗಳನ್ನು ಮಾಡಿ ಎಲ್ಲ ತೊಂದರೆಗಳಿಗೂ ಏನು ಮಾಡ್ತಾ ಹೋಗ್ತಾರೆ, ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಅಧಿಕಾರದ ದುರುಪಯೋಗವನ್ನು ಏನು ಮಾಡ್ತಾ ಹೋಗ್ತಾರೆ, ಮುಖ್ಯವಾಗಿ ತಡೆಗಟ್ತಾ ಹೋಗ್ತಾರೆ. ಜೊತೆಗೆ ಚರ್ಚ್ಗಳ ಒಂದು ಆಡಳಿತ ಕ್ರಮವನ್ನು ಸರಿಪಡಿಸ್ತಾ ಹೋಗ್ತಾರೆ. ಏನು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಆ ರೀತಿ ಆಯ್ತು ಯಾವುದು ಕ್ಯಾಥೋಲಿಕರದು. ಜೊತೆಗೆ ಈ ಒಂದು ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಯಾರಪ್ಪ ಅಂದ್ರೆ ಸ್ಪ್ಯಾನಿಷ್ ದೇಶದ ಇಗ್ನೇಷಿಯಸ್ ಲೋಯಲಾ. ಇಗ್ನೇಷಿಯಸ್ ಅಂದರೆ ಏನು ಹೇಳಿ ಭೌಗೋಳಿಕ ಒಂದು ಪಾಠ ಮಾಡೋಂಥ ಶಿಲೆಗಳ ಒಂದು ಇಗ್ನೇಷಿಯಸ್ ರಾಕ್ಸ್ ಅಂತ ಬರ್ತವೆ, ಅಗ್ನಿ ಶಿಲೆಗಳು ಅಂತ ಹೇಳ್ತಾವಲ್ಲ ಅದು. ಅದೇ ರೀತಿ ಇದು ಹೆಸರು ಬರ್ತೈತಿ. ಇಗ್ನೇಷಿಯಸ್ ಲೋಯಲಾ ಯಾರುವ ಸ್ಪ್ಯಾನಿಷ್ ದೇಶದ ಶ್ರೀಮಂತ ವ್ಯಾಪಾರಿ, ಒಂದು ನಾಯಕ, ಪ್ರತಿ ಸುಧಾರಣಾ ಚಳುವಳಿಯ ನಾಯಕ.
ಈ ಪ್ರತಿ ಸುಧಾರಣಾ ಚಳುವಳಿಯ ಒಂದು ಉದ್ದೇಶ ಏನು, ಆ ಒಂದು ಪ್ರೊಟೆಸ್ಟೆಂಟರ ಒಂದು ಅವರಿಂದ ಏನು ಚರ್ಚೆಗಳಿಗಾಗಿದ್ದಂಥ ಹಾನಿಯನ್ನು ಸಾಕಷ್ಟು ಸರಿಪಡಿಸಬೇಕೆಂಬುದು ಈ ಒಂದು ಚಳುವಳಿಯ ಉದ್ದೇಶ. ಈ ಒಂದು ಇಗ್ನೇಷಿಯಸ್ ಲೋಯಲ 1540 ಏನು ಮಾಡ್ತಾ ಹೋಗ್ತಾನೆ, ಜೀಸಸ್ ಸೊಸೈಟಿಯನ್ನು ಹುಟ್ಟಾಕ್ತಾ ಹೋಗ್ತಾನೆ. ಯಾರು? ಸ್ಪ್ಯಾನಿಷ್ ಶ್ರೀಮಂತ ವ್ಯಕ್ತಿ ಯಾರಪ್ಪ? ಇಗ್ನೇಷಿಯಸ್ ಲೋಯಲ 1540 ಜೀಸಸ್ ಸೊಸೈಟಿಯನ್ನು ಹುಟ್ಟಾಕ್ತಾ ಹೋಗ್ತಾನೆ. ಇವನ ಒಂದು ಪ್ರಮುಖ ಗುರಿ ಏನಪ್ಪ ಅಂದ್ರೆ ಆ ರೋಮನ್ ಕ್ಯಾಥೋಲಿಕ್ ಚರ್ಚಿಗೆ ಅಧಿಕಾರವನ್ನು ಮತ್ತು ಕಳೆದು ಹೋಗಿದ್ದಂಥ ವೈಭವವನ್ನು ಪುನಃ ಸ್ಥಾಪಿಸುವುದಾಗಿತ್ತು. ಅಂದ್ರೆ ಇವನ ಒಂದು ಗುರಿ ಏನಪ್ಪ ಅಂದ್ರೆ, ಪ್ರಮುಖ ಗುರಿ ಒಂದನೇದು ಆ ರೋಮನ್ ಕ್ಯಾಥೋಲಿಕ್ ಚರ್ಚಿಗೆ ಅಧಿಕಾರವನ್ನು ಕೊಡಬೇಕು. ಎರಡನೇದು ಆ ಕಳೆದು ಹೋಗಿದ್ದಂಥ ವೈಭವವನ್ನು ಮತ್ತೆ ಪುನಃ ಸ್ಥಾಪಿಸುವುದಾಗಿತ್ತು. ಹೀಗಾಗಿ ಈ ಸಂಘದ ಅನುಯಾಯಿಗಳಿಗೆ ಒಳ್ಳೆಯ ಶಿಕ್ಷಣ, ತರಬೇತಿ ನೀಡಿ ಸಮಾಜದ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಸುವುದು ಇವರ ಒಂದು ಉದ್ದೇಶ ಆಗಿತ್ತು. ಒಂದನೇದು ಅಧಿಕಾರ ಕೊಡಬೇಕು, ಎರಡನೇದು ಕಳೆದು ಹೋಗಿದ್ದಂಥ ವೈಭವವನ್ನು ಮತ್ತೆ ಪುನಃ ನಿರ್ಮಾಣ ಮಾಡಬೇಕು. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಈ ಸಂಘದ ಒಂದು ಅನುಯಾಯಿಗಳಿಗೆ ಒಳ್ಳೆಯ ಶಿಕ್ಷಣ, ತರಬೇತಿ ನೀಡಿ ಆ ಸಮಾಜದ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಸಬೇಕು ಅನ್ನೋದನ್ನು ಇವನ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ಈ ಒಂದು ಚರ್ಚಿನ ಒಂದು ನಿಯಮವನ್ನು ಉಲ್ಲಂಘಿಸುವವರನ್ನು ವಿಚಾರಣೆ ನಡೆಸುವ ಮತ್ತು ಶಿಕ್ಷಿಸುವ ಉದ್ದೇಶದಿಂದ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಇನ್ಕ್ವಿಜೇಷನ್ ಎಂಬ ಧಾರ್ಮಿಕ ವಿಚಾರಣಾ ಪದ್ಧತಿಯನ್ನು 1542 ಜಾರಿಗೆ ತರ್ತಾ ಹೋಗ್ತಾನೆ. ಅಲ್ಲದೆ ಇದು ಕ್ಯಾಥೋಲಿಕ್ಕರು ಪ್ರೊಟೆಸ್ಟೆಂಟ್ ಮತ ಸ್ವೀಕರಿಸೋದನ್ನು ತಪ್ತಾ ಹೋಗ್ತೈತಿ. ಅಂದ್ರೆ ಒಂದನೇದು ಏನಪ್ಪ, ಈ ಒಂದು ಇಗ್ನೇಷಿಯಸ್ ಲೋಯಂದು ಏನಪ್ಪ, ಒಂದನೇದು ಪ್ರತಿ ಸುಧಾರಣಾ ಚಳುವಳಿ ನಾಯಕ. ಒಂದನೇ ಪಾಯಿಂಟು ಇವನು ಏನು ಮಾಡ್ತಾನೆ, 1540 ಜೀಸಸ್ ಸೊಸೈಟಿ ಅಂತ ಸ್ಥಾಪನೆ ಮಾಡ್ತಾನೆ. ಇವನ ಉದ್ದೇಶ ಗುರಿ ಏನಪ್ಪ ಅಂದ್ರೆ, ಒಂದನೇದು ಆ ರೋಮನ್ ಕ್ಯಾಥೋಲಿಕ್ಕರಿಗೆ ಪಾಪ ಅಧಿಕಾರ ಒಳಗೆ ತಂದು ಕೊಡ್ಬೇಕು. ಎರಡನೇದು ಪಾಪ ಕಳೆದು ಹೋಗಿದ್ದಂಥ ವೈಭವಯುತವಾದಂಥ ಈ ಕ್ಯಾಥೋಲಿಕ್ ಚರ್ಚನ್ನು ಮತ್ತೆ ಮರುಕಳಿಸ್ಬೇಕು ಅನ್ನೋದು ಒಂದೇ ಉದ್ದೇಶ. ಹೀಗಾಗಿ ಏನು ಮಾಡ್ತಾನೆ, ಆ ಸಂಘದ ಅನುಯಾಯಿಗಳಿಗೆ ಉಚಿತವಾದಂಥ ಒಳ್ಳೆಯ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಿ ಅವರ ಒಂದು ಏನು ಸಮಾಜದ ಸೇವೆಗೆ ತಮ್ಮ ಒಂದು ಜೀವನವನ್ನು ಮುಡುಪಾಗಿಸೋದು ಉದ್ದೇಶ ಆಗಿತ್ತು. ಹಾಗಾಗಿ ಈ ಒಂದು ಚರ್ಚಿನ ಯಾರು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರಲ್ಲ ಅವರನ್ನು ವಿಚಾರಣೆ ನಡೆಸುವುದು ಮತ್ತು ಶಿಕ್ಷಿಸುವ ಉದ್ದೇಶದಿಂದ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಇನ್ಕ್ವಿಜೇಷನ್ ಎಂಬ ಧಾರ್ಮಿಕ ವಿಚಾರಣಾ ಪದ್ಧತಿಯನ್ನು 1542 ಜಾರಿಗೆ ತರ್ತಾವೆ. ಇದರಿಂದ ಏನು ಉಪಯೋಗ ಆಗ್ತೈತಪ್ಪ ಅಂದ್ರೆ, ಈ ಕ್ಯಾಥೋಲಿಕರು ಏನು ಮಾಡ್ತಾ ಹೋಗ್ತಾರೆ, ಆ ಪ್ರೊಟೆಸ್ಟೆಂಟ್ ಮತವನ್ನು ಸ್ವೀಕರಿಸೋದನ್ನು ಏನು ತಪ್ಪಿಸ್ತಾ ಹೋಗ್ತಾನೆ. ಅಂದ್ರೆ ಮತಾಂತರ ಆಗೋದನ್ನು ತಪ್ಪಿಸ್ತಾ ಹೋಗ್ತಾನೆ. ಯಾರು? ಇಗ್ನೇಷಿಯಸ್ ಲೋಯಲ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಮತ ಸುಧಾರಣೆಯ ಬಗ್ಗೆ, ಜೊತೆಗೆ ಮಾರ್ಟಿನ್ ಲೂಥರ್ ಬಗ್ಗೆ ಮತ್ತು ಪ್ರತಿ ಸುಧಾರಣೆ ಚಳುವಳಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟವಾದ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಎಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮೊಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.